ಧರ್ಮಸ್ಥಳ ಕೇಸ್ನ ಸಂಬಂಧಪಟ್ಟಂತೆ ಈಗ ತಿಮ್ರೋಟಿ ಈಗ ಜೈಲು ಪಾಲಾಗಿದ್ದಾರೆ. ಸಮೀರ್ ಜಸ್ಟ್ ಮಿಸ್ ಆಗಿದ್ದಾನೆ. ನಾಲಿಗೆ ಹರಿಬಿಟ್ಟಿದ್ದಕ್ಕೆ ತಿಮ್ರೋಟಿ ಜೈಲು ಪಾಲು. ಮಹೇಶ್ ತಿಮ್ರೋಟಿಗೆ 14 ದಿನ ನ್ಯಾಯಾಂಗ ಬಂಧನವನ್ನ ವಿಧಿಸಲಾಗಿದೆ. ಉಡುಪಿ ಜಿಲ್ಲೆಯ ಹಿರಿಯಡ್ಕ ಸಬ್ ಜೈಲಿಗೆ ಸ್ಥಳಾಂತರವನ್ನ ಮಾಡಲಾಗಿದ್ದು, ಯೂಟ್ಯೂಬರ್ ಸಮೀರ್ ಬಂಧನದಿಂದ ಜಸ್ಟ್ ಮಿಸ್ ಆಗಿದ್ದಾನೆ. ನಿರೀಕ್ಷಣಾ ಜಾಮೀನು ಹಿನ್ನೆಲೆಯಲ್ಲಿ ಬಂಧನದಿಂದ ಪಾರಾಗಿರುವಂತದ್ದು. ಸಮೀರ್ ವಿರುದ್ಧ ಧರ್ಮಸ್ಥಳ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ. ಇನ್ನು ನಾಲಿಗೆಯನ್ನ ಹರಿಬಿಟ್ಟಿದ್ದಕ್ಕೆ ತಿಮ್ರೋಟಿ ಜೈಲು ಪಾಲಾಗಿರುವಂತದ್ದು. ಸಮೀರ್ ಯೂಟ್ಯೂಬರ್ ಸಮೀರ್ ಜಸ್ಟ್ ಮಿಸ್ ಆಗಿದ್ದಾನೆ. ಸಮೀರ್ ಯೂಟ್ಯೂಬ್ನಲ್ಲಿ ಧರ್ಮಸ್ಥಳದ ಬಗ್ಗೆ ವಿಡಿಯೋವನ್ನ ಮಾಡ್ತಾ ಇದ್ದ. ಈಗ ನಿರೀಕ್ಷಣಾ ಜಾಮೀನು ಹಿನ್ನೆಲೆಯಲ್ಲಿ ಸಮೀರ್ ಈಗ ಪಾರಾಗಿರುವಂತದ್ದು. ನಾಲಿಗೆಯನ್ನ ಹರಿಬಿಟ್ಟಿದ್ದಕ್ಕೆ ಮಹೇಶ್ ತಿಮ್ರೋಟಿ ಜೈಲು ಪಾಲು. ಮಹೇಶ್ ತಿಮ್ರೋಟಿಗೆ 14 ದಿನ ನ್ಯಾಯಾಂಗ ಬಂಧನವನ್ನ ವಿಧಿಸಲಾಗಿದೆ. ಜಾಮೀನು ಸಿಕ್ಕರೂ ಕೂಡ ಸಮೀರ್ ಎಂಡಿಗೆ ವಿಚಾರಣೆ ಟೆನ್ಷನ್ ಶುರುವಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ವಿಚಾರಣೆಗೆ ಹಾಜರಾಗುವ ಸಾಧ್ಯತೆ ಇದೆ. ಧರ್ಮಸ್ಥಳ ಠಾಣೆಯಲ್ಲಿ ದಾಖಲಾಗಿರುವ ಎಫ್ಐಆರ್ ಇಂದು ವಕೀಲರ ಜೊತೆ ಸಮೀರ್ ವಿಚಾರಣೆಗೆ ಹಾಜರಾಗ್ತಾರೆ. ಷರತ್ತನ್ನ ಹಾಕಿ ಜಾಮೀನು ನೀಡಿರುವ ನ್ಯಾಯಾಲಯ ಅಗತ್ಯ ಬಿದ್ದಾಗ ವಿಚಾರಣೆಗೆ ಹಾಜರಾಗಲು ಈಗಾಗಲೇ ಸಮೀರ್ಗೆ ಕೋರ್ಟ್ ಸೂಚನೆಯನ್ನ ನೀಡಿರುವಂತದ್ದು. ಜಾಮೀನು ಸಿಕ್ಕರೂ ಕೂಡ ಸಮೀರ್ಗೆ ಈಗ ಟೆನ್ಷನ್ ಶುರುವಾಗಿದೆ. ಧರ್ಮಸ್ಥಳ ಕೇಸ್ನ ಅಪಪ್ರಚಾರಕ್ಕೆ ಸಂಬಂಧಪಟ್ಟಂತೆ ಧರ್ಮಸ್ಥಳ ಠಾಣೆಯಲ್ಲಿ ಈಗ ಎಫ್ಐಆರ್ ದಾಖಲಾಗಿರುವಂತದ್ದು. ಷರತ್ತನ್ನ ಹಾಕಿ ನ್ಯಾಯಾಲಯ ಈಗ ಸಮೀರ್ಗೆ ಜಾಮೀನನ್ನ ನೀಡಿದೆ. ಅಗತ್ಯ ಬಿದ್ದಾಗ ವಿಚಾರಣೆಗೆ ಹಾಜರಾಗುವಂತೆ ಈಗಾಗಲೇ ಕೋರ್ಟ್ ಕೂಡ ಸಮೀರ್ಗೆ ಸೂಚನೆಯನ್ನ ನೀಡಿರುವಂತದ್ದು. ಜಾಮೀನು ಸಿಕ್ಕರೂ ಕೂಡ ಸಮೀರ್ಗೆ ಈಗ ಟೆನ್ಷನ್ ಮೇಲೆ ಟೆನ್ಷನ್ ಶುರುವಾಗಿರುವಂತದ್ದು. ಒಂದು ರೀತಿಯಾಗಿ ಇಲ್ಲಿ ಈ ಪ್ರಕರಣ ಸಂಬಂಧಪಟ್ಟಂತೆ ಇಂದು ವಿಚಾರಣೆ ಆಗುವ ಸಾಧ್ಯತೆಗಳು ಕೂಡ ಕೇಳಿ ಬರ್ತಾ ಇದೆ.